ಚೆಕ್ ಮಾಡೋದು ಬ್ಯಾಡ್ ಅಂತಾನೆ ಹೇಳಕ್ಕಾಗಲ್ಲ, ಗುಡ್ ಅಂತಾನೆ ಹೇಳಕ್ಕಾಗಲ್ಲ. ಸೊ ಐ ಥಿಂಕ್ ಇಟ್ಸ್ ಬ್ಯಾಡ್. ಗರ್ಲ್ಸ್ ಪ್ರಕಾರ ಅದು ಗುಡ್ಡು, ನಮ್ಮ ಪ್ರಕಾರ ಬ್ಯಾಡ್ ಅದು. ನಮಸ್ಕಾರ ಬೆಂಗಳೂರು. ಜನರೇಷನ್ ಫಾಸ್ಟ್ ಆದಷ್ಟು ಒಬ್ರ ಮೇಲೆ ಒಬ್ರಿಗೆ ಅಪನಂಬಿಕೆಗಳು ಇವಾಗ ಶುರುವಾಗ್ತಾ ಇದೆ. ಗಂಡ ಹೆಂಡತಿ ಮೇಲೆ ನಂಬಿಕೆ ಇಲ್ಲ, ಹೆಂಡತಿ ಗಂಡ ಮೇಲೆ ನಂಬಿಕೆ ಇಲ್ಲ. ವಾಟ್ಸಪ್ ಇಬ್ಬರು ಹತ್ರನೂ ಇರುತ್ತೆ. ರಾತ್ರಿ ಮಲಗಬೇಕಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಹಸ್ಬೆಂಡು ವೈಫು ಹಸ್ಬೆಂಡು ಮೊಬೈಲನ್ನ ಚೆಕ್ ಮಾಡ್ತಾರೆ. ಬನ್ನಿ ನಮ್ಮ ಬೆಂಗಳೂರಿನ ಜನ ಇದ್ರ ಬಗ್ಗೆ ಏನ್ ಹೇಳ್ತಾರೆ. ಕಮಾನ್ ಲೆಟ್ಸ್ ಗೋ. ಸೊ ಫೋನ್ ಚೆಕ್ ಮಾಡೋದು ಬ್ಯಾಡು ಅಂತಾನೆ ಹೇಳಕ್ಕಾಗಲ್ಲ, ಗುಡ್ ಅಂತಾನೆ ಹೇಳಕ್ಕಾಗಲ್ಲ. ಸೊ ಚೆಕ್ ಮಾಡಿದ್ರೆ ದಟ್ಸ್ ಲೈಕ್ ಬಾಂಡಿಂಗ್ ಬೆಳೆಯುತ್ತೆ, ಟ್ರಸ್ಟ್ ಇಶ್ಯೂಸ್ ಇರೋದಿಲ್ಲ. ಸೊ ಅದೇನು ಇವಾಗ ಯಾರೋ ನಮ್ಮ ಬ್ರದರೇ ಆಗಿರ್ಬೋದು, ಕಸಿನ್ಸೇ ಆಗಿರ್ಬೋದು, ಸಿಸ್ಟರೇ ಆಗಿಲ್ಲ, ಫ್ರೆಂಡೇ ಫೋನ್ ಚೆಕ್ ಮಾಡ್ತಾರೆ ಅಂದರೆ ಅದೇನು ಪ್ರಾಬ್ಲಮ್ ಇಲ್ಲ ಅನ್ಕೊತೀನಿ. ಇವಾಗ ಹಸ್ಬೆಂಡ್ ಲೈಕ್ ಅವರೇ ನಮ್ಮ ಕೊನೆವರೆಗೂ ಇರೋದು. ಅವ್ರು ಫೋನ್ ಚೆಕ್ ಮಾಡ್ತಾರೆ ಅಂದರೆ ಅದು ಅವರು ಡೌಟು ಅದಕ್ಕೆ ಚೆಕ್ ಮಾಡ್ತಾರೆ, ಆ ಥರ ಅಲ್ಲ. ಟ್ರಾನ್ಸ್ಪರೆನ್ಸಿ ಕ್ರಿಯೇಟ್ ಆಗುತ್ತೆ, ಇನ್ನೂ ಬಾಂಡಿಂಗ್ ಜಾಸ್ತಿ ಆಗುತ್ತೆ. ಮೇ ಬಿ ಅವ್ರು ಕೇಳ್ಬೋದು, ಇದು ಯಾರು, ಈ ಹುಡುಗ ಯಾರು, ಅವ್ರದ್ದು ಯಾರು. ಸೊ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಏನು ಇಶ್ಯೂ ಇಲ್ಲ ಅಲ್ವಾ. ನಾವೇನೋ ತಪ್ಪು ಮಾಡ್ತಾ ಇದ್ರೆ ನಾನು ಅದಕ್ಕೆ ಎದುರುಕೊಂಡು ಓಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಟ್ ಅವ್ರು ರಿಯಲ್ಲಾಗಿ ನಮ್ಮ ಫ್ರೆಂಡು ಅಂತ ಅಂದರೆ ಹೇಳೋದ್ರಲ್ಲಿ ಏನೂ ಇಶ್ಯೂ ಇಲ್ಲ ಅಲ್ವಾ. ಸೊ ನನಗೇನು ಫೋನ್ ಚೆಕ್ ಮಾಡೋದು ಹಸ್ಬೆಂಡು ಇಲ್ಲ ವೈಫು ಹಸ್ಬೆಂಡು ಫೋನ್ ಚೆಕ್ ಮಾಡೋದು ಅದೆಲ್ಲ ಏನು ರಾಂಗ್ ಅಂತ ಏನು ಅನಿಸಲ್ಲ. ಅದು ಅವ್ರ ವಿಷ್. ಹಸ್ಬೆಂಡೂ ಚೆಕ್ ಮಾಡ್ಬೋದು, ವೈಫ್ನು ಹಸ್ಬೆಂಡು ಚೆಕ್ ಮಾಡ್ಬೋದು. ಬಟ್ ಒಂದು ಸತಿ ಪರ್ಮಿಷನ್ ತೊಗೊಂಡು ಚೆಕ್ ಮಾಡೋದು ಬೆಟರು ಅಂದ್ಕೊತೀನಿ. ಗೊತ್ತಿಲ್ಲದೇ ಚೆಕ್ ಮಾಡೋದು ಸರಿಯಲ್ಲ. ಗೊತ್ತು ಮಾಡಿ ಓಕೆ ನಾನು ಇವಾಗ ಫೋನ್ ತೊಗೋತಾ ಇದ್ದೀನಿ ಅಂತ ಹೇಳಿ ಚೆಕ್ ಮಾಡೋದು ಇಟ್ಸ್ ಗುಡ್ ಅಷ್ಟೇ. I think it's bad. Why? Why? Because there should be some mutual trust, right? When there's no mutual trust, then what's the use of being in a relationship as a husband and wife? So yeah. Let them check what will happen. What will happen means if you are fine, if them checking, then okay, fine. If the wife is fine, fine. If the husband is fine, fine. ಗರ್ಲ್ಸ್ ಪ್ರಕಾರ ಅದು ಗುಡ್ಡು, ನಮ್ಮ ಪ್ರಕಾರ ಬ್ಯಾಡ್ ಅದು. ಏನಕ್ಕೆ ಅಂತ? ಹಾಂ ಸರ್. ಹೇಗೆ ಬ್ಯಾಡ್ ಹೇಗೆ ಗುಡ್? ಸರ್ ಅವ್ರ ಪ್ರಕಾರ ಏನಂದರೆ ನಮಗೆ ಅವ್ರಿಗೇನಾದರೆ ಯಾರಾದರೆ ಇರ್ತಾರಾ ಇಲ್ವಾ ಆ ಥರ. ನಮ್ಮ ಪ್ರಕಾರ ಏನಾದರೆ ನಾವು ಏನು ಪರ್ಸ್ನಲ್ ಅಂದರೆ ಫ್ರೆಂಡ್ಸ್ ಜೊತೆ ಪರ್ಸ್ನಲ್ ಇರುತ್ತೆ ಅಷ್ಟೇ, ಬೇರೆ ಏನೂ ರೀಸನ್ ಇಲ್ಲ. ಇದು ಆ್ಯಕ್ಚುಲಿ ನಿಮ್ಮ ಒಪಿನಿಯನ್ ಏನೀಗ, ಗುಡ್ ಆರ್ ಬ್ಯಾಡ್ ಅಂತೇಳಿ? ಅದು ಗುಡ್ ಅಲ್ಲ ಸರ್, ಬ್ಯಾಡೇನು. ಬ್ಯಾಡ್. ಥ್ಯಾಂಕ್ ಯು. ತಪ್ಪೇ ಚೆಕ್ ಮಾಡೋದು. ಹಾಂ, ಯಾಕೆ ತಪ್ಪು ಅಂತ? ಯಾಕಂದರೆ ಅವ್ರದ್ದು ಏನಾದರೂ ಪರ್ಸನಲ್ ಇರ್ಬೋದು, ಇದು ಮಾಡಬಾರ್ದು. ಅವ್ರು ನ್ಯಾಯವಾಗಿ ಇರಬೇಕು. ಅವರು ಯಾರು ನ್ಯಾಯವಾಗಿರ್ಬೇಕು, ಹಸ್ಬೆಂಡಾ ಅಥವಾ ವೈಫಾ? ಇಬ್ಬರೂ ನ್ಯಾಯವಾಗಿ ಇರಬೇಕು, ಕರೆಕ್ಟಾಗಿರ್ಬೇಕು. ಅಲ್ಲಿ ನಿಮ್ಮ ಪ್ರಕಾರ ಸರಿನೇ ತಪ್ಪಾ? ಸರಿ ಇಲ್ಲನೇ. ಜನ ಏನೇ ಹೇಳಿ ಮೊಬೈಲನ್ನು ಚೆಕ್ ಮಾಡ್ತಕ್ಕಂಥದ್ದು ತಪ್ಪೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪ್ರೈವೇಸಿ ಅಂತಕ್ಕಂಥದ್ದು ಇರ್ತದೆ. ಹಸ್ಬೆಂಡು ವೈಫ್ದಾಗಲಿ, ವೈಫು ಹಸ್ಬೆಂಡಾಗಲಿ ಮೊಬೈಲನ್ನು ಯಾಕೆ ಚೆಕ್ ಮಾಡಬೇಕು ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಹೆಂಡತಿ ಗಂಡನ ಹತ್ರ, ಗಂಡ ಹೆಂಡತಿ ಹತ್ರ ಹೇಳ್ಕೊಳ್ಳಿಕ್ಕೆ ಆಗದಲೇ ಇರೋ ಕೆಲವು ಸಮಸ್ಯೆಗಳಿರ್ತವೆ, ಕೆಲವು ಭಾವನೆಗಳಿರ್ತವೆ. ಆ ಭಾವನೆಗಳೇ ನಾವು ಬೆಲೆ ಕೊಡಬೇಕಲ್ವಾ? ನಿಜ. ಹಾಗಾಗಿ ಇನ್ನೂ ಅಥವಾ ಏನಾದರೂ ನಮಗೆ ಅನುಮಾನ ಬಂತು ಅಂತ ಹೇಳಿದಾಗ, ಅಥವಾ ಏನಾದರೂ ನಡವಳಿಕೆಯಲ್ಲಿ ಸ್ವಲ್ಪ ಚೇಂಜ್ ಆಗ್ತಾ ಇದ್ದಾಗ, ಅಂಥ ಟೈಮಲ್ಲಿ ಮೊಬೈಲನ್ನು ಬೇಕಾದರೆ ಅವರ ಪರ್ಮಿಷನ್ ತೊಗೊಂಡು ನೀವು ಚೆಕ್ ಮಾಡ್ಬೋದು. ಅಥವಾ ಡೌಟ್ ಬಂದು ಯಾರು ಕಾಲ್ ಮಾಡ್ತಾರೆ, ಯಾರು ಮೆಸೇಜ್ ಮಾಡ್ತಾರೆ ಅಂತ ಏನಾದ್ರು ನಿಮಗೆ ಡೌಟ್ ಇದ್ದರೆ ಆ ಡೌಟನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳಿ ಅಲ್ವಾ? ಏನೇ ಇರಲಿ, ಮೊಬೈಲನ್ನು ಒಬ್ರದನ್ನು ಮತ್ತೊಬ್ಬರು ಚೆಕ್ ಮಾಡೋದು ರಾಂಗ್.